ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹಾಗಿದ್ದೀರಿ, ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ನನ್ನ ಈ ವ್ಲಾಗನ್ನು ನಾನು ಶುರು ಮಾಡ್ತಿದ್ದೇನೆ. ಹೌದು, ಇವತ್ತು ಫಸ್ಟ್ ಸ್ನೋಫಾಲ್ ಕೆನಡಾದಲ್ಲಿ ನವಂಬರ್ ಫಸ್ಟ್ ವೀಕಲ್ಲೇ ಸ್ನೋಫಾಲ್ ಆಗಿದೆ ನೋಡಿ. ಫಾಲ್ ಕಲರ್ ಇನ್ನೂ ಮುಗ್ದಿಲ್ಲ ನೀವು ನೋಡ್ಬೋದು ಎಷ್ಟು ಚೆಂದ ಕಲರ್ ಉಂಟು ನೋಡಿ. ಆದರೆ ಸ್ನೋ ಏನು ವಿಚಿತ್ರ ವೆದರ್ ನೋಡಿ ಇವತ್ತು. ನೀವೆಣ್ಬೋದು ಈ ರೋಡ್ ಹತ್ರ ಏನು ಸೂಟ್ ಕೇಸ್ ಬಿಸಾಡಿದಾರಂತ. ಹೌದು, ಇವರಿಗೆ ಈ ಸೂಟ್ ಕೇಸ್ ಈಗ ಬೇಡ ಅಂತ ರೋಡ್ ಸೈಡಲ್ಲಿ ಇಟ್ಟಿದ್ದಾರೆ. ಯಾರು ಬೇಕಾದರೆ ಇದನ್ನು ತಗೊಂಡು ಹೋಗ್ಬೋದು. ಅದು ಒಳ್ಳೆದಿರ್ಬೋದು, ಇಲ್ಲದಿದ್ದರೆ ಎಲ್ಲ ಹಾಳಾಗಿರ್ಬೋದು. ನೀವು ನೋಡಿ ಅದನ್ನು ತಗೊಳ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಉಂಟು ನಿಮಗೆ. ಇವತ್ತು ಫುಲ್ ಡೇ ಸ್ನೋಫಾಲ್ 5 to 10 ಸೆಂಟಿಮೀಟರ್ ಸ್ನೋವನ್ನು ಪ್ರಿಡಿಕ್ಟ್ ಮಾಡಿದ್ದಾರೆ. ಸ್ನೋ ಶವಲ್ ಕೂಡ ನಾವಿವತ್ತು ಮಾಡಬೇಕು. ಸೊ ಕೆಲಸ ತುಂಬ ಇದೆ ಇವತ್ತು. ಆದರೂ ಒಂದು ವಾಕ್ ಮಾಡಿ ಬರೋಣ ಅಂತ ಹೊರಗೆ ಬಂದೇನೆ. ನಿಮಗೆ ತೋರಿಸುವ ಸ್ನೋ ಫಾಲ್ ಆಗುವಾಗ ಹೇಗಿರ್ತದೆ ಇಲ್ಲಿನ ಮನೆಗಳೆಲ್ಲ ಹೇಗುಂಟು, ನೇಬರ್ಹುಡ್ ಹೇಗೆ ಕಾಣ್ತದೆ ಅಂತ ತೋರಿಸುವ ಅಂತ ಇವತ್ತು ಹೊರಗೆ ಬಂದಿದ್ದೇನೆ. ಇಲ್ಲಿ ಈ ಎದುರುಗಡೆ ಕಾಣ್ತಾ ಉಂಟು ನೋಡಿ, ಸ್ನೋ ಶವಲಿಂಗ್ ವೆಹಿಕಲ್ ಕೂಡ ಬಂದಿದೆ. ಸೊ ವಿಂಟರ್ ಅಂತಲೇ ಅನಿಸ್ತಾ ಉಂಟು ಇವತ್ತು. ಇಲ್ಲಿನ ಮನೆಗಳು ನೋಡಿ, ಈ ಸ್ಟ್ರೀಟಲ್ಲಿ ಎಲ್ಲ ಮನೆಗಳು ಸೇಮ್ ಡಿಸೈನಲ್ಲಿ ಇರ್ತದೆ. ಇಲ್ಲಿ ನೀವು ನೋಡ್ಬೋದು. ಅದರ ಮೇಲೆ ಸ್ನೋಫಾಲ್ ಬಿದ್ದರೆ ಕೇಳೋದೇ ಬೇಡ, ಎಲ್ಲ ಒಂದೇ ಟೈಪ್ ಕಾಣ್ತದೆ. ಇಷ್ಟು ಸ್ನೋ ಅಲ್ಲಿ ಕೂಡ ಸ್ಕೂಲ್ ಓಪನ್ ಇರ್ತದ ಅಂತ ಕೆಲವರು ಕೇಳ್ತಾ ಇದ್ರು. ಹೌದು, ಇಲ್ಲಿ ಸ್ಕೂಲ್ ಓಪನ್ ಇರ್ತದೆ. ಸ್ನೋ ಸ್ಟಾರ್ಮ್ ಅಂದರೆ ರೋಡಲ್ಲಿ ಫುಲ್ ಸ್ನೋ ಬಿದ್ದಿದೆ, ನಡಿಲಿಕ್ಕಾಗೋದಿಲ್ಲ, ಆದರೆ ಮಾತ್ರ ರಜೆ ಕೊಡ್ತಾರೆ. ಇನ್ನೊಂದು ಏನು ಮಾಡ್ತಾರಂದರೆ ಸ್ಕೂಲ್ ಬಸ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ, ಬಟ್ ಸ್ಕೂಲ್ ಓಪನ್ ಇರ್ತದೆ. ಅಂತೂ ಇಂತೂ ವಿಂಟರ್ ಕೆನಡಾಕ್ಕೆ ಬಂದುಬಿಟ್ಟಿದೆ. ಇನ್ನೇನೂ ಮಾಡುವಾಗಿಲ್ಲ, ಅದನ್ನು ಖುಷಿಯಿಂದ ವೆಲ್ಕಮ್ ಮಾಡಬೇಕಷ್ಟೇ. ಕೆನಡಾದಲ್ಲಿದ್ದೇವೆ, ಸ್ನೋ ಎಂಜಾಯ್ ಮಾಡಿ ಅಷ್ಟೇ ಹೇಳ್ಬೋದು. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.